ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್. ಒಂದು ವಾರದಿಂದ ಮಾಧ್ಯಮದವರನ್ನು ಬೈಕೊಂಡಷ್ಟು ಇನ್ನು ಯಾವತ್ತೂ ಬೈಕೊಂಡಿರಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಬೈಕೊಂಡಿರ್ತೀರಿ. ಪ್ರಜ್ವಲ್ ರೇವಣ್ಣ ಅವರ ಕೇಸ್ ನಂತರ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಅವರ ಡೈವರ್ಸ್ ಕೇಸ್, ಆ ನಂತರ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿಯರ ಡೈವರ್ಸ್ ಕೇಸ್, ಅದಾದ ಒಂದೇ ದಿನದಲ್ಲಿ ದರ್ಶನ್ ಅವರ ಅರೆಸ್ಟ್. ಒಂದು ವಾರದಿಂದ ಮಾಧ್ಯಮದವರು 24 ಗಂಟೆ ಕೂಡ ಇಂಥದ್ದೇ ವಿಷಯವನ್ನು ನೀವು ಪ್ರಸಾರ ಮಾಡ್ತೀರಿ, ಯಾಕೆ ನಿಮಗೆ ಕೆಲಸ ಇಲ್ವಾ ಹಾಗಂತ ಜನಸಾಮಾನ್ಯರು ಬೈಕೊಂಡಿದ್ದು. ಅಷ್ಟಕ್ಕೂ ಮಾಧ್ಯಮದವರಿಗೆ ಇದೇ ವಿಷಯವನ್ನು ನಿಮ್ಮ ಹತ್ರ ಬಿತ್ತರಿಸಬೇಕು ಅಂತ ಯಾವುದೇ ಯೋಚನೆ ಕೂಡ ಇರಲ್ಲ. ಅವರಿಗೆ ಡೈಲಿ ಡೆವಲಪ್ಮೆಂಟ್ಸ್ ಇರುತ್ತೆ, ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇರುತ್ತೆ, ಅಲ್ಲೇನೂ ಆಗಿರುತ್ತೆ ಇಲ್ಲೇನೂ ಆಗಿರುತ್ತೆ, ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಪ್ರಸಾರ ಮಾಡ್ತಾರೆ. ಆದರೆ ಮಾಧ್ಯಮದವರು ನೀವು ಹೇಳಿದ ಹಾಗೆ ದರ್ಶನ್ ಅವರ ಕೇಸ್ ಆಗಲಿ, ಪ್ರಜ್ವಲ್ ರೇವಣ್ಣವರ ಕೇಸ್ ಆಗಲಿ, ನಿವೇದಿತಾ ಅಥವಾ ಯುವರಾಜ್ ಕುಮಾರ್ ಅವರ ಕೇಸ್ ಆಗಲಿ, ಅದನ್ನೇ ಯಾಕೆ ಪ್ರಸಾರ ಮಾಡ್ತಾರೆ ಅಂದರೆ ನೀವು ಬೇರೆದನ್ನು ನೋಡೋದಿಲ್ಲ ಅಂತ. ಈ ಹಿಂದೆ ಅನೇಕ ಸಾರಿ ಮಾಧ್ಯಮಗಳು ಕೃಷಿಯ ಚಟುವಟಿಕೆಗಳು, ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಹೇಗೆ ಬಳಕೆ ಮಾಡಬೇಕು, ಜೊತೆಗೆ ಮಕ್ಕಳಿಗೆ ಶಿಸ್ತನ್ನು ಹೇಗೆ ಹೇಳ್ಕೊಡ್ಬೇಕು ಅಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ಕೇವಲ 100ರಿಂದ 200 ವ್ಯೂಸ್ ಮಾತ್ರ ಬರುತ್ತೆ. ಅದೇ ಇಂಥ ಸೆನ್ಸೇಷನ್ ಇರುವಂಥ ವಿಷಯಗಳನ್ನು ಪ್ರಸಾರ ಮಾಡಿದರೆ ಒಂದೇ ಒಂದು ಗಂಟೆಯಲ್ಲಿ ಲಕ್ಷ ವ್ಯೂಸ್ ಪಡೆಯುತ್ತೆ. ಹಾಗಂತ ಮಾಧ್ಯಮದವರು ಇದನ್ನೇ ತೋರಿಸ್ಕೊಂಡು TRP ಮಾಡಬೇಕಂತ ಇಲ್ಲ. ಇದರ ಉದ್ದೇಶ ಹೀಗೆ ಮಾಡಬಾರ್ದು, ಹೀಗೆಲ್ಲ ಮಾಡಿದರೆ ಹೀಗೆಲ್ಲ ಆಗತ್ತೆ ಅಂತ ಒಂದು ಸಕಾರಾತ್ಮಕವಾದಂಥ ಉದ್ದೇಶ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾರೆ. ದರ್ಶನ್ ಅವರ ಕೇಸಲ್ಲಾಗಲಿ, ನಿವೇದಿತಾ ಚಂದನ್ ಡೈವರ್ಸ್ ಕೇಸಲ್ಲಾಗಲಿ, ಪ್ರಜ್ವಲ್ ರೇವಣ್ಣ ಕೇಸಾಗಲಿ ಅಥವಾ ಯುವರಾಜ್ ಕುಮಾರ್ ಅವರ ಕೇಸಲ್ಲಾಗಲಿ, ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ಒಬ್ಬ ಜನಪ್ರತಿನಿಧಿ ಆದವನು ಹೇಗೆಲ್ಲ ಇರಬೇಕು, ಅದನ್ನು ಬಿಟ್ಟು ಮಾಡಬಾರ್ದನ್ನು ಮಾಡಿದರೆ ಹೀಗೆಲ್ಲ ಅಡ್ವರ್ಟ್ಗಳಾಗತ್ತೆ, ತನ್ನ ಮಾನ ಮರ್ಯಾದೆಯನ್ನು ಹೇಗೆಲ್ಲ ಕಳ್ಕೊಳ್ತಾನೆ ಅಂತ ಒಂದೇ ಒಂದು ಉದ್ದೇಶದಿಂದ ಅದನ್ನು ತೋರಿಸಿರ್ತಾರೆ. ದರ್ಶನ್ ಅವರ ಕೇಸಲ್ಲೂ ಅಷ್ಟೇ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೆಟ್ಟದಾಗಿ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡ್ದ ಅಂತ ಈ ಥರ ಮಾಡಿದರೆ ಯಾವ ಥರ ಅವಾಂತರ ಆಗುತ್ತೆ, ಅವರ ಮಾನ ಮರ್ಯಾದೆ ಯಾವ ರೀತಿ ಹರಾಜಾಗತ್ತೆ ಅಂತ ಸದುದ್ದೇಶದಿಂದ ಮಾಧ್ಯಮದವರು ಇದನ್ನು ತೋರಿಸ್ತಾರೆ. ಅಷ್ಟಕ್ಕೂ ಮಾಧ್ಯಮವೇ ಇಲ್ಲ ಅಂದರೆ ಏನೆಲ್ಲ ಅಡ್ವರ್ಟ್ ಆಗ್ಬೋದು ಅಂತ ಒಮ್ಮೆ ಊಹೆ ಮಾಡಿಕೊಳ್ಳಿ. ಎಷ್ಟೆಲ್ಲ ಹಗರಣ, ಎಷ್ಟೆಲ್ಲ ಅತ್ಯಾಚಾರ, ಎಷ್ಟೆಲ್ಲ ಕೊಲೆ, ಎಷ್ಟೆಲ್ಲ ಅವಾಂತರಗಳು ಬೆಳಕಿಗೆ ಬರೋದೇ ಮಾಧ್ಯಮದಿಂದ. ಒಂದು ವೇಳೆ ಮಾಧ್ಯಮವೂ ಇಲ್ಲ ಅಂದರೆ ಎಷ್ಟೆಲ್ಲ ಆಗ್ಬೋದು, ಅನಾಹುತ ಆಗ್ಬೋದು, ಎಷ್ಟೆಲ್ಲ ಜನ ಕೊಲೆ ಮಾಡಿ, ಭ್ರಷ್ಟಾಚಾರ ಮಾಡಿ, ಅತ್ಯಾಚಾರ ಮಾಡಿ, ಕೆಟ್ಟ ಕೆಲಸ ಮಾಡಿ ಬಚಾವಾಗ್ಬೋದು ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಅಷ್ಟಕ್ಕೂ ಇಲ್ಲಿ ಹೇಳಬೇಕಾಗಿರೋದು ಒಂದೇ ವಿಷಯ, ಮಾಧ್ಯಮದವರಿಗೆ ತನ್ನದೇ ಆದ ಕೆಲಸ ಇರುತ್ತೆ, ತಮ್ಮದೇ ಆದ ಕೆಲಸ ಇರುತ್ತೆ, ಅವರಿಗೆ ತಮ್ಮದೇ ಆದ ಕೆಲಸ ಇರುತ್ತೆ. ಅದನ್ನು ಬಿಟ್ಟು ನೀವು ಹೇಳುವ ಹಾಗೆ ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಕಾಮೆಂಟ್ ಮಾಡಿ, ಸಿಕ್ಕಾಪಟ್ಟೆ ಕೆಟ್ಟ ಕಾಮೆಂಟ್ ಮಾಡಿ ಏನೆಲ್ಲ ನೀವು ಹೇಳ್ತಿರಲ್ಲ, ಮಾಧ್ಯಮದ ಇದನ್ನು ತೋರಿಸ್ಬಾರ್ದಂತ. ಹೌದು, ಮಾಧ್ಯಮಗಳು ಕೆಲವೊಂದನ್ನು ತೋರಿಸಲ್ಲ. ಕೊಲೆ ಕೇಸಲ್ಲಿ ಮಾಧ್ಯಮದವರಿಗೆ CCTV ಫುಟೇಜ್ ಸಿಗುತ್ತೆ, ಚುಚ್ಚಿ ಸಾಯಿಸಿರ್ತಾರೆ, ಅದನ್ನು ಮಾಧ್ಯಮದವರು ಪ್ರಸಾರ ಮಾಡಲ್ಲ. ಇಬ್ಬರ ಸ್ನೇಹಿತರ ಮಿಡ್ಲೆ ಜಗಳ ಆದಾಗ ಬಾಯಿಗೆ ಬಂದ ಹಾಗೆ ಕೆಟ್ಟ ಭಾಷೆಯಲ್ಲಿ ಬೈತಾರೆ, ಅದನ್ನು ಮಾಧ್ಯಮದವರು ಇಂದಿಗೂ ತೋರಿಸೋದಿಲ್ಲ. ಮತ್ತೊಂದು ಕೇಸಲ್ಲಿ ಹೇಗೆ ಲಂಚ ತಗೊಳ್ತಾರೆ, ಅದನ್ನು ಯಾವ ಥರ ಮಾತಾಡಿ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಆಡಿಯೋ ರೆಕಾರ್ಡ್ಸ್ ಇರುತ್ತೆ, ವಿಡಿಯೋ ರೆಕಾರ್ಡ್ಸ್ ಇರುತ್ತೆ. ಆದರೆ ಅದನ್ನು ಮಾಧ್ಯಮದವರು ತೋರಿಸುವಾಗಲೂ ಕೂಡ ಬ್ಲರ್ ಮಾಡಿ ಬೀಫ್ ಹಾಕಿ ತೋರಿಸ್ತಾರೆ, ಯಾಕಂದರೆ ಅದು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ, ಮಕ್ಕಳಲ್ಲಿ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ. ಅಷ್ಟೆಲ್ಲ ಸಾಮಾಜಿಕ ಕಳಕಳಿ ಇರುವಂಥ ಮಾಧ್ಯಮದವರನ್ನು ನೀವು ಒಂದು ಕಾಮೆಂಟಲ್ಲಿ ಸರಿ ಇಲ್ಲ, ಒಂದು ಕಾಮೆಂಟಲ್ಲಿ ಕಚರಗಳು, ಒಂದು ಕಾಮೆಂಟಲ್ಲಿ ಏನೇನೋ ಅಂತ ಬೈತೀರಿ. ಹಾಗಾದ ಮಾತ್ರಕ್ಕೆ ಮಾಧ್ಯಮದವರು ಎಲ್ಲವೂ ಸರಿ ಇದೆ ಅಂತ ಅಲ್ಲ. ಮಾಧ್ಯಮದಲ್ಲಿ 100ಕ್ಕೆ 100% ಸಾಚವೇ ಅಥವಾ ಸರಿ ಇದೆ ಅಂತಲ್ಲ, ಅಲ್ಲೂ 10% ಅಥವಾ ಹೆಚ್ಚು ಕಡಿಮೆ ಸ್ವಲ್ಪ ಅಲ್ಲೂ ಸ್ವಲ್ಪ ಸಮಸ್ಯೆ ಇರುತ್ತೆ. ಆದರೆ ಮಾಧ್ಯಮವೂ ಇಲ್ಲ ಅಂದರೆ ಇಲ್ಲಿನ ಜನ, ಈಗಿನ ಜನ ಅಥವಾ ಈಗಿನ ರಾಜಕಾರಣಿಗಳು, ಈಗಿನ ಜನ ಏನೆಲ್ಲ ಅನಾಹುತಗಳು ಮಾಡಬಹುದು ಎನ್ನುವುದನ್ನು ಒಮ್ಮೆ ಯೋಚನೆ ಮಾಡಿ. ಅಷ್ಟಕ್ಕೂ ನೀವು ಫೇಸ್ಬುಕ್ಕಲ್ಲಿ ಬಾಯಿಗೆ ಬಂದಂಗೆ ಕಾಮೆಂಟ್ ಹಾಕ್ತಾರಲ್ಲ, ಡೈಲಿ ಒಮ್ಮೆ ಆದರೂ ಅಪ್ಪ ಅಮ್ಮಗೆ ಕಾಲ್ ಮಾಡಿ ಹೇಗಿದ್ದೀರಾ ಅಂತ ಕೇಳ್ತೀರಾ? ಅಮ್ಮ BP ಟ್ಯಾಬ್ಲೆಟ್ ತೊಗೊಂಡು, ಅಪ್ಪ ಶುಗರ್ ಟ್ಯಾಬ್ಲೆಟ್ ತೊಗೊಂಡು ಅಂತ ಒಮ್ಮೆಯೂ ಕೇಳೋದಿಲ್ಲ. ಅಂಥವರು ಯಾರ್ಯಾರದು ಅಭಿಮಾನಿಯಾಗಿ ಅವರಿಗೆ ತಾನು ಜೀವ ಕೊಡ್ತೇನೆ, ಪ್ರಾಣ ಕೊಡ್ತೇನೆ, ನಮಗೆ ಅವ್ರು ಹಾಗೆ, ನಮಗೆ ಇವ್ರು ಹೀಗೆ ಅಂತ ಕಮೆಂಟ್ ಮಾಡ್ತಾರಲ್ಲ, ನೀವು ಒಮ್ಮೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ. ನಮಸ್ಕಾರ.